ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮಕರ ರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. 2026 ವರ್ಷವು ಮಕರ ರಾಶಿಯವರಿಗೆ ಅಂದರೆ ಉತ್ತರಾಷಾಢ 2, 3, 4ನೇ ಪಾದ, ಶ್ರಾವಣ, ಧನಿಷ್ಠ 1, 2ನೇ ಪಾದದವರಿಗೆ ಹೆಚ್ಚಾಗಿ ಯಾವ ತರ ಚೇಂಜಸ್ ಇರುತ್ತೆ ಈ ವರ್ಷ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಳ್ಬೇಕು ಅಂತಂದ್ರೆ ಅತ್ಯಂತ ಮಹತ್ವವಾದ ವರ್ಷವಾಗಲಿದೆ ಇದು ನಿಮಗೆ. ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಾ ಅದಕ್ಕೆಲ್ಲ ಒಂದು ತಕ್ಕ ಪರಿಹಾರ ಸಿಗಲಿದೆ. ಈ ವರ್ಷದ ಪ್ರಮುಖ ವಿಶೇಷವೇನಂದ್ರೆ ನಿಮ್ಮ ರಾಶಿಗೆ ನಡೆಯುತ್ತಿದ್ದ 7.5 ವರ್ಷದ ಸಾಡೆ ಸಾತಿ ಏನಿದೆಯಲ್ಲ ಶನಿ, ಅದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ ಈ ವರ್ಷ. ಸೊ ಇದು ನಿಮಗೆ ದೊಡ್ಡ ಮಟ್ಟದ ಮಾನಸಿಕ ನೆಮ್ಮದಿ ಹಾಗೂ ನೆಮ್ಮದಿಯ ಜೀವನ ನಡೆಸಲು ನಿಮಗೆ ಒಂದು ಒಳ್ಳೆ ತಿರುವನ್ನ ಕೊಡುತ್ತೆ ಈ ವರ್ಷ ಅಂತ ಹೇಳಿ ಹೇಳ್ಬಹುದು. 2026 ಮಕರ ರಾಶಿಯವರಿಗೆ ಮೇನ್ ಏನು ಡಿಫರೆನ್ಸ್ ಇರುತ್ತೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡೋದಾದ್ರೆ ನಿಮಗೆ ತುಂಬಾ ಅಭಿವೃದ್ಧಿನ ಕಂಡುಕೊಳ್ತೀರಾ. ಶನಿಯು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಪ್ರವೇಶ ಆಗೋದ್ರಿಂದ ನಿಮಗೇನಾಗತ್ತೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಏನಾಗುತ್ತೆ, ಅದು ದಿಢೀರನ್ನಂಗೆ ವೇಗವಾಗಿ ಸಾಗತ್ತೆ ಮುಂದಕ್ಕೆ. ಹೊಸ ಅವಕಾಶ ನೀವೇನಾದ್ರೂ ನೋಡೋದಾದ್ರೆ ಜೂನ್ನ ನಂತರ ಗುರುವು 7ನೇ ಮನೆ ಕರ್ಕಾಟಕ ರಾಶಿ ಪ್ರವೇಶ ಆಗೋದ್ರಿಂದ ಉದ್ಯೋಗದಲ್ಲಿ ಹಠಾತ್ ಪ್ರಮೋಷನ್ ಸಿಗತ್ತೆ, ಸಂಬಳ ಇದ್ದಕ್ಕಿದ್ದಂಗೆ ಹೆಚ್ಚಾಗತ್ತೆ, ಅಥವಾ ಹೊಸ ಉದ್ಯೋಗ ಅವಕಾಶ ಬೇಕಾದ್ರೂ ನಿಮಗೆ ಕಂಡು ಬರುತ್ತೆ ಯಾವಾಗ, ಜೂನ್ ತಿಂಗಳ ನಂತರ. ಹಾಗೆ ವ್ಯಾಪಾರಸ್ಥರು ನೋಡೋದಾದ್ರೆ ಉದ್ಯಮಿಗಳಿಗೆ ಈ ವರ್ಷ ಸುವರ್ಣ ಕಾಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಹೊಸ ಪಾಲುದಾರಿಕೆ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಈ ವರ್ಷ ಸ್ವಲ್ಪ ಜೂನ್ನಿಂದ ಅಕ್ಟೋಬರ್ ವರೆಗಿನ ಸಮಯ ಏನಿದೆಯಲ್ಲ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಆಗ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಇರುತ್ತೆ ಅದರಲ್ಲಿ. ಆರ್ಥಿಕ ಸ್ಥಿತಿ, ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂತ ನೋಡೋದಾದ್ರೆ ತುಂಬಾ ಧನಲಾಭ ಈ ವರ್ಷ. ನೀವು ಆರ್ಥಿಕವಾಗಿ ಬಹಳ ಸದೃಢಗೊಳ್ತೀರಾ. ಹಳೆ ಸಾಲ ಏನಾದ್ರೂ ಇದ್ರೆ ಅದನ್ನೆಲ್ಲ ತೀರಿಸ್ಕೋತೀರಾ. ಹಾಗೆ ಹೂಡಿಕೆ ಮಾಡ್ತೀರಾ, ಸೈಟು, ಮನೆ ಅಥವಾ ಫ್ಲಾಟ್ ಏನಾದ್ರೂ ಖರೀದಿ ಮಾಡ್ಬೇಕು ಅಂತಿದ್ರೆ ನಿಮ್ಮ ಕನಸು ಈ ವರ್ಷ ಈಡೇರುತ್ತೆ ಅಂತ ನಾನು ಹೇಳ್ಬಹುದು. ಆದ್ರೆ ಒಂದು ಜಾಗ್ರತೆ ವಹಿಸ್ಬೇಕು ನೀವು. ರಾಹು 2ನೇ ಮನೆಯಲ್ಲಿ ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕು. ಮತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಕುಟುಂಬದವರೊಂದಿಗೆ ಸ್ವಲ್ಪ ಜಗಳ, ಭಿನ್ನಾಭಿಪ್ರಾಯ ಬರದಂತೆ ನೀವು ನೋಡ್ಕೋಬೇಕು. ಕುಟುಂಬ ಮತ್ತು ವ್ಯವಹಾರ ಜೀವನದಲ್ಲಿ ನೋಡೋದಾದ್ರೆ ಮದುವೆ ಯೋಗ ಇದೆ ನಿಮಗೆ. ಅಂದ್ರೆ ಅವಿವಾಹಿತರಿಗೆ ಈ ವರ್ಷ ವಿವಾಹ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಜೂನ್ ನಂತರ ನೀವು ಏನೇ ಸಂಬಂಧಗಳು ನೋಡಿದ್ರೆ ಅದು ಥಟ್ ಅನ್ನಂಗೆ ಒಪ್ಕೊಳ್ತೀರಾ. ಆಮೇಲೆ ದಂಪತಿ ಮಧ್ಯೆ ಏನಾದ್ರೂ ಸಣ್ಣ ಪುಟ್ಟ ಮನಸ್ತಾಪ ಏನಾದ್ರೂ ಇದ್ರೆ ಅದು ದೂರ ಆಗಿ ಪ್ರೀತಿ ಹೆಚ್ಚಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯನ ನಡೆಸ್ತೀರಾ, ನಾಮಕರಣ ಆಗಿರ್ಬೋದು, ಮದ್ವೆ ಆಗಿರ್ಬೋದು ಇತ್ಯಾದಿ ಶುಭ ಕಾರ್ಯ ನಡೆಯುತ್ತೆ ಈ ವರ್ಷ. ಅಂದ್ರೆ ಮಕ್ಕಳಿಲ್ದವರಿಗೆ ಸಂತಾನದ ಭಾಗ್ಯ ಕೂಡ ಸಿಗತ್ತೆ ಈ ವರ್ಷ. ಶುಭ ಸುದ್ದಿನ ನೀವು ಕೇಳ್ತೀರಾ ಈ ವರ್ಷ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಇರುತ್ತೆ. ನಿಮಗೆ 2-3 ವರ್ಷದಿಂದ ತುಂಬಾ ಆರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇದ್ರೆ ಈ ವರ್ಷ ಏನಾಗುತ್ತೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳೇನಿದೆ ಅದು ಎಲ್ಲ ಪರಿಹಾರ ಆಗತ್ತೆ. ಈ ವರ್ಷ ದೊಡ್ಡ ಮಟ್ಟದ ಸುಧಾರಣೆನ ನೀವು ಕಾಣ್ತೀರಾ. ಆಮೇಲೆ ಒಂದ್ ಸ್ವಲ್ಪ ಎಚ್ಚರಿಕೆ ತಗೋಬೇಕು ನೀವು. ಏನಂತಂದ್ರೆ ಕೇತು 8ನೇ ಮನೆಯಿಂದ ಆಹಾರ ಕ್ರಮದ ಬಗ್ಗೆ ಜಾಗ್ರತೆ ವಹಿಸ್ತಾ ಇದ್ದಾನೆ. 8ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ದು ಸ್ವಲ್ಪ ಆಹಾರದ್ದು ನೀವು ಔಟ್ಸೈಡ್ ಜಂಕ್ ಫುಡ್ ತಿನ್ನೋದನ್ನ ಟೋಟಲಿ ಅವಾಯ್ಡ್ ಮಾಡ್ಬೇಕು. ಅಕ್ಟೋಬರ್ ನಂತರದ ಸಮಯದಲ್ಲಿ ಸ್ವಲ್ಪ ಅಜೀರ್ಣ ಮತ್ತೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗಬಹುದು ನಿಮ್ಗೆ. ಹಾಗಾಗಿ ಸ್ವಲ್ಪ ಊಟದ ಬಗ್ಗೆ ನೀವು ಕಾಳಜಿನ ವಹಿಸ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಗ್ರಹಗತಿಗಳ ಸಂಚಾರದಿಂದ ನಿಮಗೆ ಏನೇನ್ ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ ಶನಿ 3ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲನಾಗಿ ಮಾಡುತ್ತಾನೆ. ಒಡ ಹುಟ್ಟಿದವರಿಂದ ಬೆಂಬಲ ಸಿಗತ್ತೆ, ಸಪೋರ್ಟ್ ಸಿಗತ್ತೆ. ನೀವು
ಕಷ್ಟಪಟ್ಟು ವರ್ಕ್ ಮಾಡಿದ್ರೆ ಅದು ತಕ್ಕ ಪ್ರತಿಫಲ ಸಿಗುತ್ತೆ. ಗುರುವಿನ ಬದಲಾವಣೆಯಿಂದ ಏನಾಗುತ್ತೆ ಅಂದ್ರೆ ಜೂನ್ ವರೆಗೆ 6ನೇ ಮನೆಯಲ್ಲಿದ್ದು ನಂತರ 7ನೇ ಮನೆಗೆ ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ಹಂಸ ಮಹಾಪುರುಷ ಯೋಗವನ್ನು ನಿಮಗೆ ನಿಮ್ಮ ರಾಶಿಯವರಿಗೆ ನೀಡ್ತಾನೆ ಗುರು. ಸೊ ಹಾಗಾಗಿ ನೀವು ಅದೇನೋ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬಿಟ್ಟು, ಆ ತರ ನಿಮಗೆ ತುಂಬಾ ಲಾಭನ ತಂದ್ಕೊಳ್ತಾನೆ ಗುರು ಬದಲಾವಣೆಯಿಂದ. ರಾಹು ಮತ್ತು ಕೇತು ಬದಲಾವಣೆ ನೋಡೋದಾದ್ರೆ, ರಾಹು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿದ್ದಾನೆ ಮತ್ತು ಕೇತು 8ನೇ ಮನೆಯಲ್ಲಿ ಸಂಚರಿಸುತ್ತಾ ಇದ್ದಾನೆ. ಹೀಗಾಗಿ ನಿಮ್ಗೆ ಏನು ಪ್ರಮೋಷನ್ ಆಗಿರ್ಬೋದು ಉದ್ಯೋಗದಲ್ಲಿ, ಅಥವಾ ಹೊಸ ಉದ್ಯೋಗ ಏನಾದ್ರೂ ಸಿಗ್ಬೇಕು ಅನ್ನೋದಿದ್ರೆ ನೀವು ಹುಡುಕಿದ್ರೆ ತಕ್ಷಣನೇ ಆಗತ್ತೆ. ಈ ವರ್ಷ ಸಾಡೆ ಸಾತಿ ಸಂಪೂರ್ಣವಾಗಿ ಫಿನಿಶ್ ಆಗೋದ್ರಿಂದ ನಿಮ್ಗೆ ಏನ್ ಮಾಡಿದ್ರು ನಿಮ್ ಜೀವನದಲ್ಲಿ ಸಕ್ಸಸ್ ಆಗತ್ತೆ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಏನಿರತ್ತಲ್ಲ, ಆರೋಗ್ಯದ್ದಾಗಿರ್ಬೋದು ಅಥವಾ ಸ್ವಲ್ಪ ಪ್ರೆಷರ್ ಆಗಿರ್ಬೋದು, ಅದು ಕಡಿಮೆ ಮಾಡಕ್ಕೆ ಏನಾದ್ರೂ ಪರಿಹಾರ ಬೇಕು ಅನ್ನೋದಾದ್ರೆ ದುರ್ಗಾದೇವಿ ಆರಾಧನೆ ಮಾಡಿ. ಪ್ರತಿದಿನ ಅಥವಾ ಶುಕ್ರವಾರದಂದು ದುರ್ಗಾ ಅಷ್ಟೋತ್ತರ ಪಠಿಸುವುದನ್ನು ಮಾಡೋದ್ರಿಂದ ನಿಮಗೆ ಶುಭ ಆಗತ್ತೆ. ಆಮೇಲೆ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪನ ಹಚ್ಚಿ, ಹಾಗಾಗಿ ನಿಮಗೆ ಸ್ವಲ್ಪ ಒಳ್ಳೇದಾಗತ್ತೆ. ದಾನ ಮಾಡೋದಾದ್ರೆ ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ದಾನ ಮಾಡಿದ್ರಿಂದ ನಿಮಗೆ ಸ್ವಲ್ಪ ಪಾಸಿಟಿವ್ನೆಸ್ ಬರತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಮಕರ ರಾಶಿ ಭವಿಷ್ಯ 2026. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಯಾರಾದ್ರೂ ಮಕರ ರಾಶಿಯವರಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.